ನಮಸ್ಕಾರ. ಚಿಕ್ಕನಾಯಕನಹಳ್ಳಿಯಲ್ಲಿ ಶಾಲಾ ಪ್ರಾರಂಭೋತ್ಸವದ ಪೂರ್ವಭಾವಿ ಸಭೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತೀನಂ ಶ್ರೀ ಭವನದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಶಾಲಾ ಪ್ರಾರಂಭೋತ್ಸವದ ಪೂರ್ವಭಾವಿ ಸಭೆಯನ್ನು ತಾಲೂಕಿನ ಎಲ್ಲಾ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಮುಖ್ಯ ಶಿಕ್ಷಕರಿಗಾಗಿ ಆಯೋಜಿಸಲಾಗಿತ್ತು. ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಶಾಸಕರಾದ ಸುರೇಶ್ ಬಾಬು ಸಿಬಿ, ಶಾಲಾ ಪ್ರಾರಂಭೋತ್ಸವ, ವಿದ್ಯಾರ್ಥಿಗಳ ದಾಖಲಾತಿ ಅಭಿಯಾನ ಹಾಗೂ ಶಾಲೆಗಳಲ್ಲಿ ಆರಂಭವಾಗಿರುವ ವಿವಿಧ ಮಾಧ್ಯಮಗಳ ಕುರಿತು ಶಿಕ್ಷಕರೊಂದಿಗೆ ಚರ್ಚಿಸಿದರು. ತಾಲೂಕಿನಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ಉತ್ತಮವಾಗಿ ನಡೆಯುತ್ತಿದ್ದು, ಶಿಕ್ಷಕರು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಕಲಿಕಾ ವಾತಾವರಣ ಒದಗಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಹೆಚ್ಚಿನ ಶ್ರಮವಹಿಸಬೇಕು. ಈ ಶೈಕ್ಷಣಿಕ ಸಾಲಿನಲ್ಲಿಯೂ ಶಾಲೆಗಳಲ್ಲಿ ಉತ್ತಮ ಕಲಿಕಾ ವಾತಾವರಣ ನಿರ್ಮಾಣ ಮಾಡಲು ವಿಶೇಷ ಕಾಳಜಿ ವಹಿಸುವಂತೆ ಅವರು ಕರೆ ನೀಡಿದರು. ಸಭೆಯಲ್ಲಿ ಮಾತನಾಡಿದ ಬಿಇಒ ಸಿಎಸ್ ಕಾಂತರಾಜು, ತಾಲೂಕಿನಲ್ಲಿ ಉತ್ತಮ ಶೈಕ್ಷಣಿಕ ವಾತಾವರಣ ನಿರ್ಮಾಣವಾಗಲು ಶಾಸಕರ ಪ್ರೋತ್ಸಾಹ ಮತ್ತು ಸಹಕಾರ ಪ್ರಮುಖ ಕಾರಣವಾಗಿದೆ. ಶಿಕ್ಷಣ ಕ್ಷೇತ್ರಕ್ಕೆ ಅಗತ್ಯವಾದ ಎಲ್ಲಾ ರೀತಿಯ ಬೆಂಬಲ ನೀಡುತ್ತಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳನ್ನು ಉತ್ತೇಜಿಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಶಿಕ್ಷಕರು ತಮ್ಮ ಕರ್ತವ್ಯವನ್ನು ಇನ್ನಷ್ಟು ಸಮರ್ಪಕವಾಗಿ ನಿರ್ವಹಿಸಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಶ್ರಮಿಸಬೇಕು ಎಂದು ಸಲಹೆ ನೀಡಿದರು. ಸಭೆಯಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಸಿ ಗವಿರಂಗಯ್ಯ, ಸಂಘದ ನಿರ್ದೇಶಕ ಆರ್ ಪರಶಿವಮೂರ್ತಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ವೆಂಕಟರಮಣಯ್ಯ, ಸಹಕಾರ ಸಂಘದ ಅಧ್ಯಕ್ಷ ಶಿವಕುಮಾರ್ ಸೇರಿದಂತೆ ವಿವಿಧ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸಿಆರ್ಪಿ, ಬಿಆರ್ಪಿ, ಇಸಿಒ ಹಾಗೂ ಬಿಆರ್ಸಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶಿಕ್ಷಕರೇ, ಮತ್ತು ಇವತ್ತು ಒಂದು ಮುಂದಿನ ವರ್ಷಕ್ಕೆ ಯಾವ ರೀತಿ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಲೋಚನೆಗೆ ಈ ಸಭೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕರೆದಿರ್ತಕ್ಕಂಥದ್ದು. ಖಂಡಿತ ನನಗನ್ಸಿದ್ದು ಇದು ಪ್ರಾರಂಭಿಕ ಹಂತ, ಏನು ಪ್ರಾಥಮಿಕ ಶಿಕ್ಷಣ ಇದೆ ಅಲ್ಲಿ ಏನು ನೀವು ಕಲಿಸ್ತೀರ ಮುಂದಕ್ಕೆ ನಾವು ಅವ್ರನ್ನ ತೊಗೊಂಡೋಗೋಕ್ಕೆ ಸರಿ ಹೋಗ್ತದೆ. ನಾವು ಹಂತ ಹಂತವಾಗಿ ನಾವು ಪ್ರಯತ್ನಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ವಿ. ಏಕ್ದಮ್ ನೀವು SLC ಮಕ್ಕಳಿಗೆ ಹೋಗಿ ನೀವು ಪಾಠ ಕಲೀರಿ ಅಂದರೆ ಆಗಲ್ಲ. ಫಸ್ಟ್ ನೀವೇನು ತಯಾರಿ ಮಾಡಿಕೊಟ್ಟಿರ್ತೀರಿ ನಿಮ್ಮದನ್ನು ಹೈಸ್ಕೂಲ್ ಲೆವೆಲ್ನವರು ಅವರು ಕ್ಯಾರಿ ಆನ್ ಮಾಡಿಕೊಂಡು ಅವ್ರದ್ದನ್ನು ನಮ್ಮ ಜೂನಿಯರ್ ಕಾಲೇಜ್ನವರು ಅವರು ಉಪನ್ಯಾಸಕರು, ನಂತರ ಡಿಗ್ರಿ, ಈ ಥರ ಹೋದರೆ ಬೇಸು ಬಿಗಿಯಾಗಿರ್ತದೆ ಅಂತ ನನ್ನ ಭಾವನೆ. ಆ ನಿಟ್ಟಿನಲ್ಲಿ ಫಸ್ಟು ನಿಮ್ಮದೇ ಒಂದು ತಯಾರಿ ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಇದು. ನೀವು ಯಾವ ಥರ ಇಲ್ಲಿ ತಳಹದಿನ ಬಿಗಿ ಮಾಡಿಕೊಡ್ತೀರೋ ನಾವು ಮುಂದೆ ಮಕ್ಕಳ ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಮತ್ತು ಭಾವನೆಯೂ ಕೂಡ ಹೌದು, ಅದು ನಿಜನೂ ಕೂಡ ಹೌದು. ಆ ರೀತಿಯಲ್ಲಿ ನಮ್ಮನ್ಯಾರನ್ನೂ ಕೂಡ ಬೇರೆ ಇವ್ರನ್ಯಾರನ್ನೂ ಕೂಡ ಡಿಗ್ರಿ ಇದು ಹೈಸ್ಕೂಲ್ ಮೇಸ್ಟ್ರುಗಳ್ನ ಯಾರು ಕೂಡ ನೆನೆಸ್ಕೊಳ್ಳಲ್ಲ. ಇವಾಗ ಪ್ರೈಮರಿ 1ನೇ ಕ್ಲಾಸ್ ಮೇಸ್ಟ್ ಯಾರು ಅಂದರೆ ಹೇಳ್ತಾರೆ, ಯಾರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗೂ ಹೇಳ್ತಾರೆ. ನನಗೆ 5ನೇ ಕ್ಲಾಸ್ಗೆ ಏಕ್ದಮ್ ನನ್ನ ಒಟ್ಟಿಗೆ ಸೇರಿಸಿದ್ರು ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳೋಂಥದ್ದು ನಾನು ನೋಡಿದಾಗ ರಂಗಪ್ಪ ಮಾಸ್ಟ್ರು ಯಾರೋ ಹೆಸರು ಹೇಳ್ತಾರೆ. ಅವರು ಅದನ್ನು ಹೇಳಿದಾಗ ಖಂಡಿತ ಯಾರು ಫಸ್ಟ್ ನನಗೆ ಹೊಡೆದು ಕಲಿಸಿದ್ರೋ ಅವರೇ ನನಗೆ ಶಿಕ್ಷಕರು ನನ್ನನ್ನು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇವತ್ತು ನೆನೆಸ್ಕೊಳ್ಳೋದು ಇಡೀ ಸಮಾಜ ಪ್ರಾಥಮಿಕ ಶಿಕ್ಷಕರನ್ನೇ. ಆದ್ದರಿಂದ ನಿಮಗೆ ಸಿಕ್ಕಿರ್ತಕ್ಕಂಥ ಈ ವೃತ್ತಿನಲ್ಲಿ ಖಂಡಿತ ನಾವು ಒಂದು ತಳಹದಿಯನ್ನು ಬಿಗಿಯಾಗಿ ನಾವು ಮಕ್ಕಳಲ್ಲಿ ತುಂಬಿದ್ರೆ, ಈಗ ನೋಡ್ತಾ ಇದ್ದೀವಿ ಮಕ್ಕಳಲ್ಲಿ ಅವರ ವಯಸ್ಸಿಗೆ ಮೀರಿದಂಥ ಬುದ್ಧಿಶಕ್ತಿಗಳಿದೆ. ಅದನ್ನು ನಾವು ಎಲ್ಲೂ ಕೂಡ ವಿಚಲಿತರಾಗದ ರೀತಿಯಲ್ಲಿ ಇದ್ರ ಕಡೆ ಆಸಕ್ತಿ ಬರೋ ರೀತಿಯಲ್ಲಿ ನಾವು ನೋಡಿಕೊಂಡ್ರೆ ಖಂಡಿತ ಅವರು ಒಳ್ಳೆಯ ಹಾದಿನಲ್ಲಿ ನೀವು ಹೇಳಿದ್ದನ್ನು ಗ್ರಹಿಸಿಕೊಂಡು ಇವತ್ತು ಎಲ್ಲ ರೀತಿಯಲ್ಲೂ ಇವತ್ತು ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲ ಕೂಡ ಅರ್ತಿರ್ತಕ್ಕಂಥವ್ರು. ಖಂಡಿತ ನಿಮ್ಗೆ ಹೇಳ್ತಕ್ಕಂಥದ್ದು ಏನೂ ಇಲ್ಲ, ಯಾಕೆಂದರೆ ನೀವು ಹಲವಾರು ವರ್ಷಗಳಿಂದ ಇವತ್ತು ಈ ಇಲಾಖೆಯಲ್ಲಿ ಶಿಕ್ಷಕರಾಗಿ ಏನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ. ಅದು ಒಂದು ನಮಗೆ ಟ್ಯೂನಪ್ಪು ಬರ್ತಕ್ಕಂಥ ಹಾದಿಗಳು ಬೇರೆ ಬೇರೆ ಇರುತ್ತೆ, ನಮ್ಮ ಆಲೋಚನೆಗಳು ಬೇರೆ ಬೇರೆ ಇರುತ್ತೆ. ಅದನ್ನು ಒಳ್ಳೇದು ಯಾವುದು ಅಂತಕ್ಕಂಥದ್ದು ನಾವು ಕಲೆಕ್ಟಿವ್ ಲೀಡರ್ಶಿಪ್ ಅಂತ ಹೇಳ್ತೀವಿ. ಎಲ್ಲ ಒಂದು ಸಾಮೂಹಿಕ ನಾಯಕತ್ವ ಅಂತಕ್ಕಂಥದ್ದು ಹೇಳೋದು ಯಾವಾಗ ಅಂದರೆ ಎಲ್ಲರದ್ದು ವಿಷಯಗಳನ್ನ ಕ್ರೋಢೀಕರಿಸಿ ಯಾವುದು ಸೂಕ್ತ ಇದೆ ಅದನ್ನು ಅಳವಡಿಸ್ಕೊಳ್ಳೋದಿದೆಯಲ್ಲ, ಅದು ಸಾಮೂಹಿಕ ನಾಯಕತ್ವ ಅಂತ ನಾವು ಭಾವಿಸ್ಕೊಳ್ಳೋದು. ಅದನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಅದನ್ನು ನಾವು ಅಳವಡಿಸ್ಕೊಂಡು ಹೋದರೆ ಖಂಡಿತ ಇವತ್ತು ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯ ಗೌರವದ ರೀತಿಯಲ್ಲಿ ಇವತ್ತು ಕಲಿಕೆಯಲ್ಲಿ ಇವತ್ತು ಗುಣಾತ್ಮಕ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ
ಇವತ್ತು ಮ್ಯಾಥಮೆಟಿಕ್ಸು ನಾವು ಬೇಕಂತಲೇ ಕೂಡ ಪರೀಕ್ಷೆ ಮಾಡ್ತೀವಿ, ಹೋಗಿದ್ದ ಕಡೆ ಫಸ್ಟ್ ಸ್ಕೂಲ್ಗಳಿಗೆ ಹೋಗ್ತಕ್ಕಂಥದ್ದು, ಇದೆಲ್ಲ ಪರಿಪಾಠವನ್ನು ಇಟ್ಕೊಂಡಿದ್ದೇವೆ. ಯಾಕೆಂದರೆ ಮಕ್ಕಳ ಭವಿಷ್ಯ ಮುಖ್ಯ. ಆ ರೀತಿಯಲ್ಲಿ ಯಾವುದೇ ಒಂದು ಬೇರೆ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಶಾಲೆಗಳು ಅಂಗನವಾಡಿಗೆ ಹೋಗ್ತಕ್ಕಂಥದ್ದು, ಅಲ್ಲಿ ಮಕ್ಕಳ ಒಂದು ಚಟುವಟಿಕೆ ಹೇಗಿದೆ ನೋಡ್ಕೊಂಡು ಬರ್ತಕ್ಕಂಥದ್ದು, ಅಲ್ಲಿಗೆ ಏನು ವ್ಯವಸ್ಥೆ ಬೇಕು ಅದನ್ನು ಕೂಡ ಪ್ರಯತ್ನ ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡ್ತಾಯಿದ್ದೇವೆ. ಒಂದು ನಾವೀಗ ಸರ್ಕಾರದ ಕೆಲಸ ಎಷ್ಟು, ಅದೇ ಸರ್ಕಾರ ಕೆಲಸ ದೇವರ ಕೆಲಸ ಅಂತ ಹೇಳ್ತೀವಿ ನಾವು. ಫಸ್ಟು ಇದೇ ವೇದಿಕೆಯಲ್ಲಿ ಗೆದ್ದ ತಕ್ಷಣವೇ ಫಸ್ಟು ನಾನು ಮೀಟಿಂಗ್ ಮಾಡಿದ್ದು ನಿಮ್ಮದೇ. ಎಲ್ಲ ಶಾಲೆಗಳಲ್ಲೂ ಏನೇನು ಸಮಸ್ಯೆ ಇದೆ ಕೇಳಿ ಇವತ್ತು ಅದಕ್ಕೆ ನಾವು ಕೆಲಸ ಮಾಡಬೇಕು ಅಂತಕ್ಕಂಥ ಹೊರಟ್ವಿ. ಖಂಡಿತ ಅದಾಗಿದೆ. 43 ಕೋಟಿನಲ್ಲಿ ಇವತ್ತು ಎಲ್ಲ ಕೂಡ ಕೊಟ್ಟಿದ್ದಾರೆ. ಬಟ್ ಅದಿನ್ನು ಟೆಂಡರ್ ಹಂತದಲ್ಲಿದೆ. ಇದು ಎಷ್ಟು ಪ್ರಯತ್ನ ವೇಗವಾಗಿ ನಾವು ಮಾಡೋಕ್ಕೆ ವೇಗವಾಗಿ ಹೋದರೂ ಕೂಡ ಅಲ್ಲಿ ಕಾರ್ಯ ವಿಳಂಬ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಖಂಡಿತ ಈ ವರ್ಷ ಅಂತೂ ಹಾಗೇ ಆಗ್ತದೆ, ಅದರಲ್ಲೇನು ಸಂಶಯ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅದರ ಜೊತೆಯಲ್ಲಿ ನಮಗೆ ಇವತ್ತು LKG UKG ಇಂದ PUCವರೆಗೂ 10 ಶಾಲೆಗಳು ನಮಗೆ ತೆರೀತಾ ಇದ್ದೀವಿ. ಅದನ್ನು ಕೂಡ ಇನ್ನು 15 ದಿವಸದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹೇಳಿದ್ದಾರೆ, ಇನ್ನು 15 ದಿವಸದಲ್ಲಿ. ಅದು ನಾವು BO ಅವರು 1-1.5 ವರ್ಷ ಬೇರೆ ಬೇರೆ ಎಲ್ಲ ಶಿಕ್ಷಣ ತಜ್ಞರನ್ನ ಕರೆಸಿ ಎಲ್ಲ ಶಾಲೆಗಳಲ್ಲೂ ಕೂಡ ಸರ್ವೆ ಮಾಡಿಸಿ ಅದ್ರ ಮುಖಾಂತರ ನಾವು ಈ ಸರ್ಕಾರಿ ಶಾಲೆಗಳು ಇವತ್ತು ಉತ್ತಮ ರೀತಿಯಲ್ಲಿ ಆಗಬೇಕು. ಬಡವರ ಮಕ್ಕಳು ಓದಬೇಕು, ಎಲ್ಲ ಮಕ್ಕಳು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಾವು ಶೈಕ್ಷಣಿಕವಾಗಿ ನಾವು ಬದುಕನ್ನು ಕಟ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿ ಈ ಶಾಲೆಗಳನ್ನ ನಾವು ಒಂದು ತಗೊಂಡೋಗಿ ಇಲಾಖೆಯಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಅದನ್ನು ಗ್ರಹಿಸಿಕೊಂಡು ಪ್ರಿನ್ಸಿಪಲ್ ಸೆಕ್ರೆಟರಿಯವರು ಇವತ್ತು 100 ಶಾಲೆಗಳನ್ನ, ಆ ಥರ ಶಾಲೆಗಳನ್ನ ಇಡೀ ರಾಜ್ಯದ 4 ಜಿಲ್ಲೆಗಳಲ್ಲೂ ಕೂಡ ತೆರೀತಾ ಇರ್ತಕ್ಕಂಥದ್ದು. ಇವತ್ತು 1000 ಶಾಲೆಗಳು ಒಂದು KPSC ಶಾಲೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲ ನೋಡಿದಾಗ ಖಂಡಿತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಒಂದು ಮಗು ಮೇಲೆ 50,000 to 55,000 ರೂಪಾಯಿನ ಬಂಡವಾಳ ಹೂಡ್ತಾ ಇದೆ ವರ್ಷಕ್ಕೆ. ಏನೇ ಪ್ರಾರಂಭದಿಂದ ನಿಮ್ಮ ಶಾಲೆಗಳಿಗೆ ಖರ್ಚು ಮಾಡೋದಿರ್ಬೋದು, ನೀರಿಗಿರ್ಬೋದು, ಅವ್ರ ಪುಸ್ತಕ ಇರ್ಬೋದು, ಬಟ್ಟೆ ಇರ್ಬೋದು, ಶೂ ಇರ್ಬೋದು, ಏನಕ್ಕಾರಾಯ್ತು ಎಲ್ಲ ಸೇರಿ ಒಂದು ಮಗು ಮೇಲೆ 50,000 to 55,000 ಹೂಡಿಕೆಯನ್ನು ಸರ್ಕಾರಗಳು ಮಾಡ್ತಾಯಿದೆ. ಖಂಡಿತ ಇದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ಕೂಡ ನಾವು ಆಲೋಚನೆ ಮಾಡಬೇಕು. ಅದ್ರ ಮುಖಾಂತರ ನಮ್ಮ ಉದ್ದೇಶ ಏನು, ಗುಣಾತ್ಮಕ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಡೋದ್ರಲ್ಲಿ ಯಾವ ರೀತಿ ನಮ್ಮ ಚಿಂತನೆ ಇರಬೇಕು ಅಂತಕ್ಕಂಥದ್ದು ನಾವೊಂದು ಮಾನದಂಡಗಳನ್ನು ಕೂಡ ಉಪಯೋಗಿಸ್ಕೊತಾ ಇದ್ದೀವಿ. ಈಗ ಹೈಸ್ಕೂಲಲ್ಲಿ ಮಕ್ಕಳಿಗೆ ಯಾವ ರೀತಿ ತಯಾರಿ ಮಾಡಬೇಕು ಅಂತ ಪ್ರೇರಣೆ ಶಿಬಿರ, ಸಂಜೀವಿನಿ ಶಿಬಿರ, ಫೇಲ್ ಆಗೋನಿಗೆ ಏನು ಮಾಡಬೇಕು, ಪಾಸಾಗಿ ಅವನು ಉತ್ತಮ ಅಂಕ ಪಡಿತಾನೆ ಅನ್ನೋನಿಗೆ ಅವನಿಗೆ ಯಾವ ಥರ ಬೋಧನೆ ಮಾಡಬೇಕು, ಈ ಥರ ಅಲ್ಲೊಂದು ವೇದಿಕೆ ಮಾಡಿಕೊಂಡು ಅಲ್ಲೇ ಸಬ್ಜೆಕ್ಟ್ ವಾರ್ ಟೀಚರ್ಸ್ನ ಇಟ್ಕೊಂಡು ಅದನ್ನು ಪ್ರಯತ್ನ ಮಾಡ್ತಾಯಿದ್ದಾರೆ. ಇಲ್ಲೂ ಅಷ್ಟೇ, ಇಲ್ಲಿ ಯಾವ್ಯಾವ ಮಕ್ಕಳನ್ನ ನೀವು ಪ್ರತಿ 3 ತಿಂಗಳಿಗೆ ಒಂದ್ಸಲಿ ಏನು ಪೋಷಕರ ಶಿಕ್ಷಕರ ಸಭೆಯನ್ನು ಮಾಡಿ ವಿದ್ಯಾರ್ಥಿಗಳ ಮುಂದೆ ಕೂರಿಸ್ಕೊಂಡು ಒಂದೊಂದು ಮಗುನ ಅವ್ರ ಪೇರೆಂಟ್ಸ್ ಜೊತೆ ಕೂರಿಸ್ಕೊಂಡು ಸಮಾಧಾನವಾಗಿ ಆ ಮಗುಗೆ ಹೇಗೆ ಹೇಳಬೇಕು, ಅವ್ರ ಪೋಷಕರಿಗೆ ಹೇಳಬೇಕು, ಇನ್ವಾಲ್ವ್ ಆಗೋ ರೀತಿಯಲ್ಲಿ ನಿಮ್ಮ ಜೊತೆ ತೊಡಕೋಬೇಕು ಅವರು. ಆ ರೀತಿಯಲ್ಲಿ ನಾವು ಅವ್ರನ್ನ ತಯಾರಿ ಮಾಡಿದ್ರೆ ಖಂಡಿತ ಪೋಷಕರು ಕೂಡ ಮಕ್ಕಳಿಗೆ ಉತ್ತೇಜನ ಕೊಡ್ತಾರೆ. ಅಲ್ಲಿ ಏನಾದರೂ ಮನೆಗೆ ಹೋದಾಗ ಅವನಿಗೆ ಬೇರೆ ಕೆಲಸಗಳನ್ನ ವಹಿಸೋದು ಇದೆಲ್ಲ ತಪ್ತದೆ. ಅವನಿಗೆ ಶಿಕ್ಷಣ ಬದುಕನ್ನು ಕಟ್ಕೊಡ್ಬೇಕು ಅಂತಕ್ಕಂಥದ್ದು. ಈಗ ಮನೇಲಿ ಮಕ್ಕಳು ಕಡಿಮೆ ಇರೋದರಿಂದ ಹೆಚ್ಚಿನ ರೀತಿಯಲ್ಲಿ ಆ ವಿದ್ಯಾಭ್ಯಾಸಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ಕೂಡ ಇವತ್ತು ಪೋಷಕರಲ್ಲಿ ನೋಡಿದ್ದೇವೆ. ಅದನ್ನು ನಾವು ಸದ್ಬಳಕೆ ಮಾಡಿಕೊಂಡು ನಮ್ಮ ಸರ್ಕಾರಿ ಶಾಲೆಗಳು ಕಡೆ ಮುಖ ಮಾಡಬೇಕು. ಗ್ರಾಮೀಣ ಪ್ರದೇಶದ ಎಲ್ಲ ವಿದ್ಯಾರ್ಥಿಗಳು ಆ ರೀತಿಯಲ್ಲಿ ನಾವೀಗಾಗಲೇ ಓದಂಥ ಎಲ್ಲ ಮಕ್ಕಳು ಮನೆಯಲ್ಲೂ ಕೂಡ ಇದೇ ಥರ ನಾವು ಪೇರೆಂಟ್ಸ್ಗೆಲ್ಲ ಹೇಳಿರ್ತಕ್ಕಂಥ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಯಾವುದೇ ಆಗಲಿ ಅನುದಾನ ರಹಿತ ಆಗಲಿ ಸಹಿತ ಆಗಲಿ ಸರ್ಕಾರಿ ಆಗಲಿ ಖಾಸಗಿ ಆಗಲಿ ಯಾವುದೇ ಶಾಲೆಗಾಗಲಿ ನಮ್ಮ ತಾಲೂಕಲ್ಲೇ ಸೇರಿಸಿ ಎಲ್ಲ ಖಾಸಗಿ ಆಗಲಿ ಯಾವುದೇ ಆಗಲಿ ಎಲ್ಲ ಓದ್ತಾ ಇರ್ತಕ್ಕಂಥ ಮಕ್ಕಳು ನಮ್ಮ ತಾಲೂಕಿನವರು ಅಂತಕ್ಕಂಥ ಭಾವನೆ ಇಟ್ಕೊಂಡು ಎಲ್ರಿಗೂ ಒಂದೇ ಮಾನದಂಡದಲ್ಲಿ ನಾವು ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ಎಲ್ಲ ಪೋಷಕರಲ್ಲೂ ಕೂಡ ಮನವರಿಕೆ ಮಾಡಿದ್ದೇವೆ. ನಾವು ಮಾಧ್ಯಮದ ಮುಖಾಂತರ ಇರ್ಬೋದು, ನಾವು ಮಕ್ಕಳು ಹೆಚ್ಚಿನ ಅಂಕ ಪಡೆದಂಥ ಮಕ್ಕಳು ಮನೆಗೆ ಹೋದಾಗಿರ್ಬೋದು, ಮತ್ತು ನಾವು ನಿಮ್ಮನ್ನು ಹೈಸ್ಕೂಲು ಹೆಡ್ ಮಾಸ್ಟರ್ಗಳು ಮತ್ತು ಪ್ರಿನ್ಸಿಪಲ್ಸ್ನ ಕೂರಿಸ್ಕೊಂಡು ಅವ್ರ ಜೊತೆನೂ ಮಾಡಿದ್ದೀವಿ. ನಿಮ್ಮಲ್ಲೂ ಅಷ್ಟೇ, ನೀವು ಅಷ್ಟೇ. ನೀವೀಗ 29ನೇ ತಾರೀಕು ಇನ್ನೇನು 2 ದಿವಸ ಇದೆ. ನೀವು ಖಂಡಿತ ನಿಮ್ಮ ಶಾಲೆಯ ವ್ಯಾಪ್ತಿ ಬರ್ತಕ್ಕಂಥ ಹಳ್ಳಿನಲ್ಲಿ ಅಲ್ಲಿ ಹೋಗಿ ನೀವು ಅವರ ಎಲ್ಲ ಪೋಷಕರು ಒಂದು ಸಭೆನೂ ಕೂಡ ಮಾಡಿ ಎಲ್ಲರೂ ಒಂದು ದೇವಸ್ಥಾನದಲ್ಲೋ ಹಳ್ಳಿ ಮರದಡಿನಲ್ಲೋ ಎಲ್ಲೋ ಒಂದು ಕಡೆ ಕೂರಿಸ್ಕೊಂಡು ಅಲ್ಲಿ ಯಾರು ಮುಖ್ಯಸ್ಥರಿರ್ತಾರೆ ಗ್ರಾಮದಲ್ಲಿ, ಯಾರು ಕೂಡ ಗೌಡ್ರು ಮತ್ತೊಬ್ಬರು ಇದ್ದೇ ಇರ್ತಾರೆ,
ಅವ್ರ ಮುಖಾಂತರ ಕೂರಿಸ್ಕೊಂಡು ಇಲ್ಲ ಹಿಂಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡೋಣ, ನಮ್ಮ ಶಾಲೆ ಉಳಿಸ್ಕೊಳ್ಳೋಣ, ಅಲ್ಲಿ ಮಕ್ಕಳನ್ನ ಇಲ್ಲಿಗೆ ಸೇರ್ಸೋಕ್ಕೆ ಎಲ್ಲರಿಗೂ ಕೂಡ ನೀವೆಲ್ಲ ಒಂದು ಪ್ರೇರಣೆ ನೀಡಬೇಕು ಅಂತಕ್ಕಂಥದ್ದನ್ನ ನೀವು ಮನವಿ ಮಾಡಿಕೊಂಡ್ರೆ ಖಂಡಿತ ಅವ್ರ ಭಾಗಿತ್ವನೂ ಕೂಡ ಬೇಕು. ಶಾಲಾಭಿವೃದ್ಧಿ ಸಮಿತಿಯವರು ಇರ್ತಾರೆ, ಜೊತೆಯಲ್ಲಿ ಗ್ರಾಮದ ಮುಖಂಡರು ಇಲ್ಲ ಯಾರು ಕೂಡ ಜನಪ್ರತಿನಿಧಿಗಳಿದ್ದಂಥವ್ರನ್ನ ಕರ್ಕೊಂಡು ನೀವು ಅದ್ರ ಮುಖಾಂತರ ನೀವು ಪ್ರಯತ್ನಗಳು ಮಾಡಿದ್ರೆ ಶಾಲೆಗಳನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಮಕ್ಕಳು ಸಂಖ್ಯೆನೂ ಕೂಡ ಕಡಿಮೆ ಇದೆ. ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೂಡ ಎಲ್ಲ ರೀತಿಯಲ್ಲೂ ಒದಗಿಸೋಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಮ್ಮದು. ಅದರಲ್ಲಿ ಖಂಡಿತ ನಾವು ಅದನ್ನು ಮಾಡಿಕೊಡೋದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಎಲ್ಲೆಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಎಲ್ಲೆಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ, ಅದೆಲ್ಲದನ್ನು ಕೂಡ ನೀವು ಪಟ್ಟಿ ಮಾಡಿ BOರ ಕಡೆ ಕೊಟ್ಟರೆ ಖಂಡಿತ ಅದನ್ನು ಕೂಡ ಬೇಗ ನಮಗೆ ಬರ್ತಕ್ಕಂಥ ಯಾವುದೇ ಅನುದಾನ ಇರ್ಬೋದು. ನಾವಿವಾಗ ಒಂದು ಇಲ್ಲಿ ಜಿಲ್ಲಾ ಪಂಚಾಯತಿನಲ್ಲಿ ಒಂದು ತೀರ್ಮಾನನೂ ಕೂಡ 2-3 ವರ್ಷದಿಂದ ಅದೇ ಮಾಡಿದ್ದೀವಿ. ನಾವು ಯಾವುದೇ ಅನುದಾನ ಬಂದರೆ ಅಂಗನವಾಡಿ ಶಾಲೆಗಳು ಬಿಟ್ಟರೆ ಬೇರೆ ಯಾವುದಕ್ಕೂ ಕೊಡೋಕ್ಕೆ ಹೋಗಲಿಲ್ಲ. ನಾವು ಯಾರು ಪ್ರಭು ಅವರು CEO ಆಗಿದ್ದಂಥ ಸಂದರ್ಭದಲ್ಲಿ ಅದೊಂದು ರೂಢಿ ಮಾಡಿಕೊಂಡು ಎಲ್ಲ ಶಾಲೆಗಳು ಮತ್ತು ಅಂಗನವಾಡಿ ಇಷ್ಟಕ್ಕೇ ನಾವು ಈಗ ಒಂದು ಅವಕಾಶಗಳನ್ನ ಅಲ್ಲಿಗೆ ಅನುದಾನನ ಕೊಡಲಿಕ್ಕೆ ನಾವು ಮುಂದಾದ್ವಿ. ಬಿಟ್ಟರೆ ಖಂಡಿತ ಇವತ್ತು ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಎಲ್ಲ ಮಕ್ಕಳು ಕೂಡ ಒಂದು ಮನೆಯಲ್ಲಿ ಒಂದು ಮಗುನಾದರೂ ಕೂಡ ಒಳ್ಳೆಯ ಹುದ್ದೆಗೆ ಹೋಗಬೇಕು ಅಂತಕ್ಕಂಥದ್ದು ನಮ್ಮ ನಾವೊಂದು ಸಂಕಲ್ಪನೂ ಕೂಡ ಮಾಡಿದ್ದೇವೆ. ತಾಲೂಕಿನಲ್ಲಿ ಯಾರೇ ಆಗ್ಬೋದು, ಯಾವುದೇ ಪಕ್ಷ ಆಗ್ಬೋದು, ಯಾವುದೇ ಜಾತಿ ಆಗ್ಬೋದು, ನಮ್ಗೆ ಅದಿಲ್ಲ, ಅದು ಮುಖ್ಯ ಅಲ್ಲ. ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಕುಟುಂಬಗಳು ಕೂಡ ಒಂದು ಮುಂದೆ ಯಾರು ಕೂಡ ವಿದ್ಯಾವಂತರಾಗಿ ಅವ್ರ ಮುಖಾಂತರ ಅವರ ಕಾಲ ಮೇಲೆ ನಿಂತ್ಕೊಂಡು ಅವರ ಏನು ಪೋಷಕರನ್ನು ಕೂಡ ಪಾಲನೆ ಪೋಷಣೆ ಮಾಡೋದ್ರ ಜೊತೆಯಲ್ಲಿ ಸಮಾಜಕ್ಕೂ ಕೂಡ ಒಳ್ಳೆಯ ವ್ಯಕ್ತಿಗಳಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಶೈಕ್ಷಣಿಕವಾಗಿ ಬದುಕನ್ನು ಕಟ್ಟಿಕೊಟ್ರೆ ಸಾಧ್ಯ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ತಿದ್ದೇವೆ. ಶಿಕ್ಷಣ ಇದ್ರೇ ನಾವು ಇವತ್ತು ಒಂದು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರೋದ್ರಿಂದ ಖಂಡಿತ ಇದರಲ್ಲಿ ಮುಖ್ಯ ಪಾತ್ರ ನಿಮ್ಮದೇ. ನೀವೇನು ತಳಹದಿ ಹಾಕ್ಕೊಡ್ತೀರೋ ನಾವು ಮುಂದೆ ಅದನ್ನು ಬೇಸ್ಮೆಂಟ್ನ ಬಿಗಿ ಮಾಡಿಕೊಂಡು ಕಟ್ಟಡವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ, ಮಕ್ಕಳ ಭವಿಷ್ಯವನ್ನು ಕಟ್ಟಲಿಕ್ಕೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇವತ್ತು ಶಾಲಾ ಪ್ರಾರಂಭದಿಂದ ಹಿಡಿದು ಇಲ್ಲ ವಿಷಯವಾರು ನೀವೇನೇನು ಸಬ್ಜೆಕ್ಟಲ್ಲಿ ನೀವು ಪರಿಣಿತರಿರ್ತೀರಿ, ಖಂಡಿತ ಅದೆಲ್ಲದನ್ನು ಕೂಡ ನಿಮ್ಮ ಮಕ್ಕಳಿಗೆ ಶಿಷ್ಯರಿಗೆ ದಾರಿ ಎರೆದು ಅವ್ರನ್ನೂ ಕೂಡ ಗುರು ಮೀರಿಸಿದ ಶಿಷ್ಯರನ್ನಾಗಿ ಮಾಡಿ ಅಂತಕ್ಕಂಥದ್ದನ್ನ ನಾನು ಮನವಿ ಮಾಡಿಕೊಂಡು ಇವತ್ತು ಈ ವರ್ಷದ ಶೈಕ್ಷಣಿಕ ಒಂದು ಪ್ರಾರಂಭವನ್ನು ನಾವೆಲ್ಲರೂ ಕೂಡ ಖುಷಿಯಿಂದ ಮಾಡಿ ಮಕ್ಕಳನ್ನು ಒಂದು ಒಳ್ಳೆ ರೀತಿಯಲ್ಲಿ ನಾವು ಇವತ್ತು ಸಮಾಜ ತಿದ್ದ ನಿಟ್ಟಿನಲ್ಲಿ ನಾವು ಇವತ್ತು ಮಕ್ಕಳನ್ನು ಒಂದು ಶೈಕ್ಷಣಿಕವಾಗಿ ತೊಡಗಿಸ್ಕೊಳ್ಳೋದನ್ನು ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ವೇದಿಕೆ ಮೇಲೆ ಮಾತಾಡ್ತಕ್ಕಂಥವ್ರು ಹಲವಾರು ವಿಷಯಗಳನ್ನು ಕೂಡ ಹೇಳಿದ್ರು. BOರು ಕೂಡ ಅದನ್ನು ಗಮನಕ್ಕೆ ಹಾಕ್ಕೊಂಡಿದ್ದಾರೆ. ಶಿಕ್ಷಕರ ಬಗ್ಗೆ ಇರ್ಬೋದು, ಏನೇ ಸಮಸ್ಯೆ ಬರಲಿ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮ ಶಿಕ್ಷಕರ ಪರವಾಗಿ ಕಾನೂನು ವ್ಯಾಪ್ತಿ ಒಳಗಡೆ ಅದನ್ನು ಮಾಡಿಕೊಂಡು ಎಲ್ಲರನ್ನೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಯಾವುದೇ ವಿಳಂಬ ಇಲ್ಲದ ರೀತಿಯಲ್ಲಿ ಅವರಿಗೆ ದೊರಕಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೂಡ ಒದಗಿಸ್ಕೊಡೋವಂಥದ್ದನ್ನ ಖಂಡಿತ ಇವತ್ತು ಮಾಡಿಕೊಡೋವಂಥದ್ದನ್ನ BOರು ಮಾಡ್ತಾರೆ. ಅದರ ಬಗ್ಗೆ ಸಂಶಯ ಬೇಡ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು ಪ್ರಾಥಮಿಕ ಶಿಕ್ಷಕರು ನಾವೆಲ್ಲ ಈಗ ಗಣಿತವನ್ನು ಹೋದ ವರ್ಷ ನಾವೆಲ್ಲರೂ ಕೂಡ 2ನೇ ಕ್ಲಾಸ್ ಮಗು ಕೈಲೂ ಕೂಡ ನೀವೆಲ್ಲ 20ರವರೆಗೂ ಮಗ್ಗಿಯನ್ನು ಎಲ್ಲ ಕೂಡ ಹೇಳ್ಸಿದ್ರಿ. ಇವತ್ತು ನಮ್ಮ ಮಾತೃಭಾಷೆ ಕನ್ನಡಕ್ಕೆ ಮೊದಲನೇ ಆದ್ಯತೆ ನಾವು ಕೊಡೋಣ. ಜೊತೆಯಲ್ಲಿ ಬದುಕಲಿಕ್ಕೆ ಯಾವ ಭಾಷೆ ಬೇಕು, ಇಂಗ್ಲೀಷ್ ಬೇಕೇ ಬೇಕು. ಇಂಗ್ಲೀಷ್ನೂ ಕೂಡ ನಾವು ತೊಡಗಿಸ್ಕೊಳ್ಳೋವಂಥದ್ದು. ಇವತ್ತು ಎಲ್ಲ ಶಾಲೆಗಳನ್ನೂ ಕೂಡ ಇಂಗ್ಲೀಷ್ನ ಮಾತಾಡಲಿಕ್ಕೆ ಇಂಗ್ಲೀಷ್ ಮಾಧ್ಯಮನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಸದನದಲ್ಲೂ ಕೂಡ ಇದು ಚರ್ಚೆ ಆಯಿತು. ಶಿವಲಿಂಗೇಗೌಡರು ಎಲ್ಲ ಭಾರಿ ದೊಡ್ಡ ಗಲಾಟೆನೂ ಕೂಡ ಆಯಿತು ಆ ಸಂದರ್ಭದಲ್ಲಿ. ಆಗ ಖಂಡಿತ ಇವತ್ತು ಶಿಕ್ಷಣ ಬೇಕು. ಯಾಕೆಂದರೆ ಹೊರಗಡೆ ಹೋದಾಗ ನಮ್ಮ ಮಕ್ಕಳು ನಾವು ನೋಡಿದ್ದೀವಿ. ನಾವು ಮೊದಲು ಇಲ್ಲಿ ಏನು ಉದ್ಯೋಗ ಮೇಳ ಎಲ್ಲ ಮಾಡ್ತಾಯಿದ್ವಿ. ಮಾಡಿದ್ರೆ 3 ತಿಂಗಳು ಹೋಗ್ತಾ ಇರಲಿಲ್ಲ ಸೆಲೆಕ್ಟ್ ಆದವ್ರು. ಹೊರಗಡೆ ಬದುಕೋದು ಕಲಿತೇ ಇಲ್ಲ ನಮ್ಮ ಮಕ್ಕಳು. ಗ್ರಾಮೀಣ ಪ್ರದೇಶದ ಮಕ್ಕಳು ಹೋಗ್ತಾರೆ, ಅಲ್ಲಿ ಆ ಫ್ಲೂಯೆನ್ಸಿನೋ ಅಲ್ಲಿ ಹೆಂಗೆ ನಾವು ಆಕರ್ಷಣೆ ಮಾಡಬೇಕು. ಯಾವುದೇ ಕಂಪ್ನಿಗೆ ಹೋಗಲಿ ಅಲ್ಲಿ ಇರ್ತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡು ಅಲ್ಲಿಯ ಬಂಡವಾಳ ಅವ್ರಿಗೆ ಹೆಸರು, ಆ ಕಂಪ್ನಿಗೆ ಹೆಸರು ಬರೋ ರೀತಿಯಲ್ಲಿ ಮಾಡೋವಂಥದ್ದು ಚಾಕುಚಕ್ಯತೆ ಕಲೀಲಿಲ್ಲ ನಮ್ಮ ಮಕ್ಕಳು. ಅದನ್ನು ಕಲಿಸುವಂಥದ್ದನ್ನ ನಾವಿಲ್ಲಿ ಪ್ರಾರಂಭ ಮಾಡಬೇಕು. ಇವತ್ತು ಸ್ಕಿಲ್ನ ಡೆವಲಪ್ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಈ AI ಎಲ್ಲ ಬಂದ್ಬಿಟ್ಟು ಯಾರು ಜಾಸ್ತಿ ಓದ್ದವ್ರಿಗೂ ಕೂಡ ಗೌರವ ಇಲ್ಲ.
ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಸಿ ಗ್ರೂಪು ಡಿ ಗ್ರೂಪ್ ಆ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. 2 ಲಕ್ಷ 3 ಲಕ್ಷ ಸಂಬಳ ತೊಗೋತಿದ್ದಂಥವ್ರನ್ನ ತೆಗೆದು ಅದು 50 ಜನ ಮಾಡೋ ಕೆಲಸ ಒಂದೇ ಎನಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಆ ಥರ ಟೆಕ್ನಾಲಜಿಗಳು ಪ್ರತಿದಿನ ಇವತ್ತು ವೇಗವಾಗಿ ಬೆಳೀತಾ ಇರೋದ್ರಿಂದ ಟೆಕ್ನಿಕಲ್ಲು ವಿಂಗು ಇವತ್ತು ನಾವು ಮಕ್ಕಳನ್ನು ಕೂಡ ತಾಂತ್ರಿಕವಾಗಿ ಹೇಗೆ ನಾವು ಬೆಳೆಸಬೇಕು ಎಲ್ಲದನ್ನು ಕೂಡ ನಾವು ಆಲೋಚನೆ ಮಾಡೋಣ. ಈ ನಿಟ್ಟಿನಲ್ಲಿ ನಾವು ಒಳ್ಳೆಯ ಶೈಕ್ಷಣಿಕವಾಗಿ ನಾವು ಮಕ್ಕಳಿಗೆ ಬದುಕನ್ನು ಕಟ್ಟಿಕೊಡೋವಂಥದ್ದಕ್ಕೆ ಪ್ರಾಥಮಿಕ ಹಂತದ ಎಲ್ಲ ಶಿಕ್ಷಕರು ಇವತ್ತೇನು ಅಂದಿನಕೆರೆ ಮತ್ತು ಉಳಿಯಾರು ಹೋಬಳಿಯ ಸುಮಾರು 180 ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರೆಲ್ಲ ಬಂದಿದ್ರಿ. ಖಂಡಿತ ಇವೆರಡಾದ್ಮೇಲೆ ಮಧ್ಯಾಹ್ನ ಇನ್ನು ಮಿಕ್ಕ ಒಟ್ಟು ಏನು 380 ಶಾಲೆಗಳೇನಿದೆ ಎಲ್ಲ ಶಾಲೆಗಳಲ್ಲೂ ಕೂಡ ಇವತ್ತು ನಮ್ಮ ಶಿಕ್ಷಕರು ಇದೇ ರೀತಿ ಅಳವಡಿಸ್ಕೊಳ್ಳೋಣ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ಜೊತೆಗೆ ನಮ್ಮಲ್ಲಿ 800ರಿಂದ 850 ಜನ ಶಿಕ್ಷಕರು ನೀವೇನಿದ್ದೀರಿ ಪ್ರಾಥಮಿಕ ಶಿಕ್ಷಕರು, ನೀವೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಶಿಕ್ಷಣವನ್ನು ಮುಂದಿನ ದಿನಗಳಲ್ಲಿ ಏನು ಮಂಗಳೂರು ಕಡೆ ಮಕ್ಕಳು ಹೋಗ್ತಾ ಇದ್ದಾರೆ ಅವರು ಇಲ್ಲೇ ತಿರುಗಿ ನೋಡೋ ರೀತಿಯಲ್ಲಿ ನಮ್ಮ ಮಕ್ಕಳು ಯಾರೂ ಕೂಡ ಆ ಕಡೆ ಹೋಗೋದು ಬೇಡ, ಆ ಥರ ಶಿಕ್ಷಣವನ್ನು ಕಟ್ಕೊಡೋದು ನಮ್ಮ ಕರ್ತವ್ಯ ಮತ್ತು ನಾವು ಬದ್ಧರಾಗಿದ್ದೇವೆ ಅದಕ್ಕೆ. ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೆಯ ಶಾಲೆಗಳನ್ನು ಕೂಡ ತೆರಿತಾ ಇದ್ದೀವಿ. ನಾವೆಲ್ಲ ಪ್ರತಿ ಪಂಚಾಯತಿಲೂ 5 ಎಕರೆಗಳನ್ನು ಗುರುತಿಸಿ ಒಂದು ಕ್ಯಾಂಪಸ್ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಶಿಕ್ಷಣವನ್ನು LKGಯಿಂದ PUCವರೆಗೂ ಮಾಡೋದು 10 ಶಾಲೆ ಈಗಾಗಲೇ ಮಂಜೂರಾಗಿದೆ. ಆ ಶಾಲೆಗಳು ಬಂದರೆ ಖಂಡಿತ ಉತ್ತಮ ರೀತಿಯಲ್ಲಿ ಇವತ್ತು ಗುಣಾತ್ಮಕ ಶಿಕ್ಷಣ, ಅಲ್ಲಿ ಸ್ಟೆಮ್ ಲ್ಯಾಬ್ ಇರ್ಬೋದು, ಸಿಂಥೆಟಿಕ್ ಟ್ರ್ಯಾಕ್ ಇರ್ಬೋದು, ಸ್ಪೋರ್ಟ್ಸ್ ಎಲ್ಲದಕ್ಕೂ ಕೂಡ ಇವತ್ತು ಉತ್ತೇಜನ ನೀಡೋ ನಿಟ್ಟಿನಲ್ಲಿ ಇವತ್ತು ನಾವು ಕಂಪ್ಯೂಟರ್ ಶಿಕ್ಷಣ ಇರ್ಬೋದು, 6ನೇ ಕ್ಲಾಸಿಂದನೇ CET NEET ಕೋಚಿಂಗ್ ಇರ್ಬೋದು, ಎಲ್ಲದನ್ನು ಕೂಡ ಪ್ರಾರಂಭ ಮಾಡೋಂಥ ಶಾಲೆಗಳನ್ನ ನಾವು ತಯಾರು ಮಾಡಿಕೊಟ್ವಿ. ನಾನು BEO ಅವರು ನಿಮ್ಮೆಲ್ಲರ ಒಂದು ಸಲಹೆ ಸಹಕಾರದಿಂದ, ಯಾಕೆಂದರೆ ಸರ್ವೆ ಮಾಡಿದಾಗ ಎಲ್ಲ ಶಾಲೆಗಳು ಕೂಡ ಬಂದಿದ್ದಾರೆ. ಅವರೆಲ್ಲ ನಮ್ಮವರು ಆಂಧ್ರದಿಂದ ಎಲ್ಲರೂ ಶಿಕ್ಷಣ ತಜ್ಞರನ್ನು ಕರೆಸಿ 1 ವರ್ಷ ಕಾಲ ಇಲ್ಲೇ ಇಟ್ಕೊಂಡು ನಾವು ಸರ್ವೆ ಮಾಡಿಸಿದ್ವಿ, ಯಾರಿಗೂ ಗೊತ್ತಿಲ್ಲದಂಗೆ ಮಾಡಿಸಿ ಅದನ್ನು ಶಿಕ್ಷಣ ಇಲಾಖೆಗೆ ಅದನ್ನು ನಾವು ಒತ್ತಾಕಿದಾಗ ಖಂಡಿತ ಅವ್ರು ಮೆಚ್ಚಿ ನಿಮ್ಮದನ್ನೇ ಇವತ್ತು ಇಡೀ ರಾಜ್ಯಕ್ಕೆ ನಾವು ಅಳವಡಿಸ್ಕೊಂಡಿದ್ದೀವಿ ಅಂತ ಹೇಳಿದಾಗ ನಮಗೆ ಆದಂಥ ಖುಷಿ ಬೇರೊಂದಿಲ್ಲ. ಯಾಕೆಂದರೆ ನಾನು ಯೋಚನೆ ಮಾಡಿದ್ವಿ, ದುಡ್ಡಿತ್ತು ನಮ್ಮ ಹತ್ರ 850 ಕೋಟಿ ದುಡ್ಡಿತ್ತು ನಮ್ಮ ಹತ್ರ ಇದಕ್ಕೆ ಬಿಲ್ಡಿಂಗ್ಸ್ ಕಟ್ಟಲಿಕ್ಕೆ. ದುಡ್ಡನ್ನ ಸುಮ್ಮನೆ ಯಾವುದೋ ರಿಪೇರಿನೋ ಮತ್ತೊಂದೋ ಮಾಡಿದ್ರೆ ಉಪಯೋಗ ಏನಾಗುತ್ತೆ ಅಂತ ಕೂತ್ಕೊಂಡು ಆಲೋಚನೆ ಮಾಡಿದಾಗ ಹೊಸ ರೀತಿಯಲ್ಲಿ ನಾವು ಶೈಕ್ಷಣಿಕ ಒಂದು ಶಾಲೆಗಳನ್ನ ತೆರೆದರೆ ಹೇಗೆ ಅಂತ ನಾವು ಆಲೋಚನೆ ಮಾಡಿದಾಗ ನಮಗೆ ಡೆಲ್ಲಿಯಿಂದ ಒಬ್ಬರು ನಮ್ಮ ಸ್ನೇಹಿತರು ಹಿರಿಯರಿದ್ದಾರೆ, ಅವರು ಬಂದು ಈ ಆಲೋಚನೆ ಕೊಟ್ಟರು. ಇನ್ನೂ ರೈತರಿಗೆ ಎಲ್ಲ ಬೇರೆ ಬೇರೆ ಕೊಟ್ಟಿದ್ದಾರೆ, ಒಂದೊಂದೇ ಅಡಾಪ್ಟ್ ಮಾಡ್ತಾಯಿದ್ವಿ. ರೈತರಿಗೂ ಕೂಡ ಈಗ ಇದು ನಾವು ಅವತ್ತು ಬಯೋಗ್ಯಾಸ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿಕೊಟ್ಟಿದ್ರು ಅವರು. ಒಬ್ಬ ರೈತ ತೆಂಗಿನ ಈ ತೋಟ ಇದ್ದರೆ ಆ 1 ಎಕರೆನಲ್ಲಿ ಸುಮಾರು ಅದು ಆದಾಯ 60,000 ಆದಾಯ ವರ್ಷಕ್ಕೆ ಬರೋಂಗೆ ಪ್ಲ್ಯಾನ್ ಮಾಡಿಕೊಟ್ಟಿದ್ರು. ಅದೆಲ್ಲ ಇದೆ, ಅದೆಲ್ಲ ಕೂಡ ಖಂಡಿತ ಇಂಪ್ಲಿಮೆಂಟ್ ಮಾಡಿ ರೈತರಿಗೆ ಎಲ್ಲರಿಗೂ ಕೂಡ ಎಲ್ಲರೂ ಬದುಕಬೇಕು, ಆರ್ಥಿಕ ಮಟ್ಟನೂ ಹೆಚ್ಚಾಗಬೇಕು, ಗುಣಾತ್ಮಕ ಶಿಕ್ಷಣವೂ ಕೂಡ ಇವತ್ತು ನಾವು ತೊಡಗಿಸ್ಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ನಾವಿವತ್ತು ಸಮಾಜವನ್ನು ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ನಾವು ಹೋಗಿದ್ದೇವೆ. ನಿಮ್ಮೆಲ್ಲರ ಒಂದು ಇದರಲ್ಲಿ ಒಂದು ಸಮಕ್ಷಮದಲ್ಲಿ ಇವತ್ತು ನಾವು ಜನಗಳಿಗೂ ಕೂಡ ಹಂಗೆ ಸ್ಪಂದಿಸ್ಕೊಂಡು ಹೋಗ್ತಾಯಿದ್ವಿ. 112 ವಾರ ಇದೇ ವೇದಿಕೆಯಲ್ಲಿ ಜನಸ್ಪಂದನವನ್ನು ಮಾಡಿದ್ವಿ. ಅದಕ್ಕೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅವಾರ್ಡು ಕೂಡ ನಮ್ಮೆಲ್ಲ ಅಧಿಕಾರಿಗಳ ಆಶೀರ್ವಾದದಿಂದ ಸಿಕ್ಕಿದೆ. ಖಂಡಿತ ಈ ಥರ ಒಂದು ಬದಲಾವಣೆ ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿ ತಾರತಮ್ಯ ಇಲ್ದಂಗೆ ಸಮಾಜ ಎಲ್ಲ ಒಂದಾಗಿ ಹೋಗಬೇಕು, ನೆಮ್ಮದಿಯಿಂದ ಇರಬೇಕು. ಆ ನಿಟ್ಟಿನಲ್ಲಿ ನಾವು ಶೈಕ್ಷಣಿಕವಾಗೂ ಅಷ್ಟೇ ಎಲ್ಲ ಮಕ್ಕಳು ಒಂದೇ, ಬಡವ ಇರಲಿ ಶ್ರೀಮಂತ ಇರಲಿ ಎಲ್ಲರೂ ಕೂಡ ಒಂದೇ ಮಾನದಂಡದಲ್ಲಿ ನಾವು ನೋಡೋವಂಥ ಒಂದು ವೃತ್ತಿ ನಿಮ್ಮದು ಭಗವಂತ ನಿಮಗೆಲ್ಲರಿಗೂ ಕೂಡ ಒದಗಿಸ್ಕೊಟ್ಟೇನೆ. ಆ ವೃತ್ತಿಗೆ ಒಂದು ಶಕ್ತಿಯನ್ನು ತುಂಬೋ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಆಲೋಚನೆ, ನಿಮ್ಮ ಮನಸ್ಥಿತಿ ಇರಲಿ, ನಿಮ್ಮದು ಏನೇ ಇರಲಿ, ಎಲ್ಲ ಮನುಷ್ಯರಿಗೂ ಸಮಸ್ಯೆ ಇದ್ದೇ ಇರ್ತದೆ, ಚಿಂತನೆ ಇದ್ದೇ ಇರ್ತದೆ. ಬಟ್ ಆ ಶಾಲಾ ಆವರಣಕ್ಕೆ ಹೋದರೆ ನಮಗೆ ಮಕ್ಕಳೇ ದೇವರು ಅಂತಕ್ಕಂಥ ಭಾವನೆಯಲ್ಲಿ ನಾವೆಲ್ಲರೂ ಕೂಡ ತೊಡಗಿಸ್ಕೊಂಡ್ರೆ ಅಲ್ಲಿ ಒಂದೊಂದು ಅಕ್ಷರದಲ್ಲೂ ಕೂಡ ಒಂದೊಂದು ಇಟ್ಟಿಗೆಯನ್ನು ಕಟ್ತಾ ಇದ್ದೀವಿ ಅಂತ ನೀವೇನಾದ್ರು ಕೂಡ ಮನಸ್ಸು ಮಾಡಿದ್ರೆ ಖಂಡಿತ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ನಿಮ್ಮೆಲ್ಲರ ಮನಸ್ಸುಗಳು ಕೂಡ ತೊಡಗಿಸ್ಕೊಳ್ಳಿ. ಯಾವತ್ತೇ ಆದರೂ ನಿಮ್ಮೆಲ್ಲರ ಒಂದು ಹಿತವನ್ನು ನಾವೆಲ್ಲರೂ ಕೂಡ ಬಯಸ್ಕೊಂಡು ನಿಮ್ಮೆಲ್ಲರ ಒಂದು ಶ್ರೇಯಸ್ಸಿಗೆ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ. ಖಂಡಿತ ಶಿಕ್ಷಕರ ಬಗ್ಗೆ ಅಪಾರವಾದಂಥ ಒಂದು ಗೌರವವನ್ನು ಕೂಡ ನಾವು ಇಟ್ಕೊಂಡಿದ್ದೆ. ಹಿಂದೆ ನಾನು ಹೇಳ್ತಾ ಇದ್ದೆ, ಸಾಕಷ್ಟು ಸಮಯದಲ್ಲಿ ಹೇಳ್ತಾ ಇದ್ದೆ, ಒಂದು ಊರನ್ನೇನಾದ್ರು ಬದಲಾವಣೆ ಮಾಡತಕ್ಕಂಥ ಶಕ್ತಿ ಇದೆ ಅಂದರೆ ಒಬ್ಬರು ಶಿಕ್ಷಕರಿಗೆ ಮಾತ್ರ. ಅವ್ರ ಮಾತು ಎಲ್ಲರೂ ಕೇಳ್ತಾರೆ. ಖಂಡಿತ ರಾಜಕಾರಣಿಗಳು ಮಾಡಿದ್ರು ಗುಂಪುಗಾರಿಕೆ ಇರುತ್ತೆ ರಾಜಕಾರಣಿಗಳಿಗೆ, ನಿಮಗೆ ಆ ಗುಂಪುಗಾರಿಕೆ ಇರೋಲ್ಲ. ನಿಮಗೆ ಈ ಊರಲ್ಲಿ ಈ ಥರ ಆಗಬೇಕು ಅಂತ ನಿಮ್ಮಿಂದ ಸಲಹೆ ತಗೊಳ್ಳೋಕ್ಕೂ ಕೂಡ ಪ್ರಯತ್ನ ಮಾಡಿದೆ. ಹಿಂದೆ ಪತ್ರ ಬರೀರಿ ನನಗೆ ಸಾಕು ಅಂತ ಹೇಳಿದೆ. ನಿಮ್ಮಲ್ಲಿ ನೀವು ಹೋಗ್ತಕ್ಕಂಥ ಶಾಲೆ, ಎಲ್ಲ ಹಳ್ಳಿನೂ ಶಾಲೆ ಇದೆ, ನೀವೊಂದು ಪತ್ರ ಬರೀರಿ ಆ ಊರಲ್ಲಿರ್ತಕ್ಕಂಥ ಸಮಸ್ಯೆಗಳೇನು ಅಂತಕ್ಕಂಥದ್ದು. ಆ ಥರ
ನಾವೆಲ್ಲ ತೊಡಗಿಸ್ಕೊಂಡ್ರೆ ಸಮಾಜವನ್ನು ತಿದ್ದೋವಂಥದ್ದು ಕೂಡ ನಿಮಗೆ ಶಕ್ತಿಯನ್ನು ಭಗವಂತ ನಿಮ್ಮ ವೃತ್ತಿಗೆ ಕೊಟ್ಟಿದ್ದಾರೆ. ಖಂಡಿತ ಮೇಷ್ಟ್ರು ಅಂದರೆ ಅಷ್ಟೇ ಗೌರವ ಇರ್ತದೆ. ಆ ಗೌರವಕ್ಕೆ ಧಕ್ಕೆ ಬರ್ದಂಗೆ ನಾವೆಲ್ಲರೂ ಕೂಡ ನಡ್ಕೊಳ್ಳೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ಮುಂದೆ ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನ ನಾವು ತಯಾರು ಮಾಡಿ ಕಳಿಸೋಂಥದ್ದನ್ನ ನಾವೆಲ್ಲ ಕೂಡ ಅದಕ್ಕೆ ಕಾರಣೀಭೂತರಾಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಈ ಉದ್ಘಾಟನಾ ಸಮಾರಂಭದಲ್ಲಿ ನಿಮ್ಮನ್ನೆಲ್ಲರ ಜೊತೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.